ಪ್ರೀತಿಯ ನನ್ನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಣ್ರಿ. ಬಹಳ ಜನ ಎಕ್ಸಾಮ್ ಆದಮೇಲೆ ಕಮೆಂಟ್ ಹಾಕ್ತಿರಲ್ವ, ಅದಕ್ಕೆ ಭಾಳ ಖುಷಿಯಾಗುತ್ತೆ. ಸರ್ ನೀವು ಕೊಟ್ಟಿದ್ದೆಲ್ಲ ಪ್ರಶ್ನೆಗಳು ಬಂದಿತ್ತು, ಗ್ರಾಮರ್ ನೀವು ಹೇಳ್ಕೊಟ್ಟಿದ್ದು ಕಲ್ತು ಹೋಗಿದ್ವಿ, ಎಕ್ಸಾಮಲ್ಲಿ ಚೆನ್ನಾಗಿ ಬರೆದ್ವಿ, 40/40 ಗ್ರಾಮರಲ್ಲೇ ತೆಗೆದುಬಿಟ್ಟಿದ್ದೀವಿ. ಇಂಥ ಮಾತುಗಳಿಂದ ನಿಜವಾಗಿಯೂ ಎಷ್ಟು ಕಷ್ಟ ಆದರೂ ಎಷ್ಟು ರಾತ್ರಿ ಆದರೂ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಮಾಡಿ ಮಲಗಬೇಕು ಇವತ್ತು ಒಳ್ಳೆಯದು ಅಂತ ಬಯಸ್ತೀವಿ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಟ್ಟಿರುವಂಥ ಎಲ್ಲ ಬೆಳಗಾವಿನವರಂತೂ ಬಹಳ ಪ್ರೀತಿ ಕೊಡ್ತಾಯಿದ್ದಾರೆ ಈ ಸಲ. ಬಾಗಲಕೋಟು, ಬೆಳಗಾವಿ, ಧಾರವಾಡ, ಬೆಂಗಳೂರು, ನಮ್ಮ ದಿಯಾ ಅವರು, ನಮ್ಮ ದೀಪಿಕಾ ಅವರು, ಸತೀಶ್ ಅವರು, ತ್ರಿವೇಣಿ ಅವರು, ಗಣಶ್ರೀ ಅವರು, ನಂತರದಲ್ಲಿ ತಿಲಕ್ ಅವರು, ಹೌದಲ್ವಾ, ಮದನ್ ಗೌಡ ಅವರು, ಅನುಷಾ ಅವರು, ಗೋವಿಂದ ಅವರು, ಪ್ರತೀಕ್ಷಾ, ಹೀಗೆ ಹಲವಾರು ವಿದ್ಯಾರ್ಥಿಗಳು ನಮ್ಮ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ಬೆಳಗಾವಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇಂಗ್ಲೀಷು ಎಕ್ಸಾಮ್ ಮುಗಿದಾಗಿದೆ, ಆದರೂ ಕೂಡ ಮಜವಾಗಿ ಹಾಕ್ತಾಯಿದ್ದೀನಿ, ಯಾಕಂದರೆ ಕಮೆಂಟ್ ನೋಡಿ ಭಾಳ ಖುಷಿ ಆಯಿತು, ಸರ್ ಔಟ್ ಆಫ್ ಔಟ್ ಕಣ್ರಿ ಅಂತ. Dash was to act as secretary to the commission of enquiry in the lesson. ನಾನು ನಿಮಗೆ ಶಾರ್ಟ್ಕಟ್ ಹೇಳ್ಕೊಟ್ಟಿದ್ದೆ FCLS ಅಂತ. ಹಾಗಿದ್ರೆ ಸೆಕ್ರೆಟ್ರಿ ಅಂತ ಇದೆ, ಇದನ್ನು ಲೆಪಾರ್ಡ್ ಅಂತ ಕರಿತೀವಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಸ್ಪ್ರಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಅಂತ ಇದೆ. ಸ್ಪ್ರಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್. ಇದನ್ನು ನೀವು ಕಮೆಂಟ್ ಮಾಡ್ತೀರಾ ನನಗೆ? ಓಲ್ಡ್ ಏಜೋ, ಅಡಲ್ಟೋ, ಯೂತೋ, ಚೈಲ್ಡ್ಹುಡ್ಡೋ ಅಂತ. ನೋಡಿ ವಿದ್ಯಾರ್ಥಿಗಳೇ, ಕೆಲವೊಂದು ಆನ್ಸರ್ಗಳನ್ನು ಕಷ್ಟಪಟ್ಟು ತಾವುಗಳು ಹುಡುಕೋದ್ರಿಂದ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಇದು ನಿಜವಾಗಿಯೂ ನಿಮಗೆ ಬರ್ತಾ ಇದ್ದಿದ್ದು ಮ್ಯಾಚ್ ದ ಫಾಲೋಯಿಂಗಲ್ಲಿ, ಆದರೆ ಇವತ್ತು ಇಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಸರ್ಚ್ ಮಾಡಿ ನನಗೆ ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 3. ಚಂದ್ರು ಇವರು ಪ್ಲ್ಯಾಂಟ್ ಪ್ಯಾಥಾಗೋಲಿಸ್ಟ್ ಆಗಿರ್ತಾರೆ, ಕೃಷ್ಣ ಫಾರ್ಮ್ ಹ್ಯಾಂಡ್ ಆಗಿರ್ತಾನೆ, ಮಲಯಾಳಿ ಸಾಧು ಗಾಡ್ ಮ್ಯಾನ್ ಆಗಿರ್ತಾರೆ. ಕ್ಲಿಯರ್? 3ಗೆ ಎ ಅಂತ ಬರಬೇಕು. ಎಲ್ಲಿದೆ? ಬನ್ನಿ, ಆಪ್ಷನ್ ಬಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 4. ವಾಟ್ ಡಸ್ ಎನಿ ಮ್ಯಾನ್ ಫೀಲ್ ವೆನ್ ಹೀ ಹ್ಯಾಂಡ್ಸ್ ಔಟ್ 10 ಪೌಂಡ್? 10 ಪೌಂಡನ್ನು ಕೊಟ್ಟಾಗ ಮನುಷ್ಯನಿಗೆ ಹೇಗೆ ಅನಿಸುತ್ತೆ ಅಂದರೆ ಆಪ್ಷನ್ ಡಿ ಇದೆ ಅಲ್ವಾ, ರಿಯಲ್ ಟ್ರೆಮರ್ ಅಂತ, ಅದೇ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5. ಮೈ ಡಿಯರ್ ಚಿಲ್ಡ್ರನ್, ವಾಟ್ ವುಡ್ ನಾಟ್ ದ ಬರ್ಡ್ ಆ್ಯಸ್ ದ ಟ್ರೀ? ಏನನ್ನು ಕೇಳುವುದಿಲ್ಲ ಅಂದರೆ ಜಾತಿಯನ್ನು ಕೇಳುವುದಿಲ್ಲ. ಕ್ಯಾಸ್ಟ್ ಈಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 6. ಹೂ ಕಾಲ್ಸ್ ಮಾರ ಅ ಲೊನಾಟಿಕ್ ಅಂತ ಇದೆ ವರ್ಡು. ಮಾರನಿಗೆ ಹುಚ್ಚ ಅಂತ ಬೈದವರು ಯಾರು ಅಂತ. ವಿಲೇಜ್ ಹೆಡ್ ಮ್ಯಾನ್. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7. ದಿ ಫಾರ್ಮರ್ಸ್ ವೈಫ್ ಸೇಸ್ ಶಿ ಮಸ್ಟ್ ಎಂಬ್ರೇಸ್ ಲೈಫ್ ನಾಟ್ ಡೆತ್ ಅಂತ ಇದೆ. ಹಾಗಿದ್ರೆ ಶಿ ವಾಂಟ್ಸ್ ಟು ಎಂಜಾಯ್ ದಿ ಲೈಫ್, ಇದು ತಪ್ಪಲ್ವಾ? ಆಯಿತಾ? ಅಂದರೆ ಎರಡೂ ಕೂಡ ಶಿ ವಾಂಟ್ಸ್ ಟು ಫೇಸ್ ದಿ ಲೈಫ್. The farmer's wife says she must embrace life not death because she wants to enjoy the life. Both statement and ಏನಂತೀರ ತಗಳು, ಇದು ಎರಡೂ ಕೂಡ ಇಲ್ಲಿ ಕರೆಕ್ಟ್ ಆಗಿದೆ. ಆದರೆ ಸ್ಟೇಟ್ಮೆಂಟ್ 1 ಕೂಡ ಕರೆಕ್ಟ್. ಆಯಿತಾ? ಕ್ವಶನ್ ನಂಬರ್ 8. ಹೌ ಓಲ್ಡ್ ವಾಸ್ ಫೆಡ್ರಿಕ್ ಡೊಗ್ಲಸ್ ವೆನ್ ಈ ಲಾಸ್ಟ್ ಹಿಸ್ ಮದರ್ ಅಂತ ಇದೆ. ಕೇವಲ 7 ಇಯರ್ಸ್ ಓಲ್ಡ್. 7 ಇಯರ್ಸ್ ಓಲ್ಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9. ಹೌ ಫಾರ್ ವಾಸ್ ಪೊಲೆಟಾ ಅಂತ ಇದೆ. 30 ಕಿಲೋಮೀಟರ್ಸ್ ಅಂತ ಬಂದರೆ ಆಪ್ಷನ್ ಅದೇ ಸಿ ಇದೆ ಅಲ್ವಾ, 100% ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 10. ವಾಟ್ ಈಸ್ ಓವನ್ ಇನ್ ಸಿಲ್ಕ್ ಅಂತ ಇದೆ. ದಟ್ ಈಸ್ ಡಾರ್ಕ್ ಆ್ಯಂಡ್ ದ ಬ್ರೂಟಲ್ ಕರ್ಸಸ್ ಆಫ್ ದಿ ಕೌಂಟ್ಲೆಸ್ ಸೆಂಚುರೀಸ್. ಎಂಥ ರೀ. ಕ್ವಶನ್ ನಂಬರ್ 11. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕೃಷ್ಣ ನ್ಯೂ ಆ ಮಲಯಾಳಿ ಸಾಧು ಹಿ ಹ್ಯಾಡ್ ಟ್ರೀಟೆಡ್ ಕೃಷ್ಣ ಆನ್ ದಿ ಅರ್ಲಿಯರ್ ಅಕೇಶನ್ ಅಂತ ಹೇಳಿದರೆ, ನೋಡಿ ವಿದ್ಯಾರ್ಥಿಗಳೇ, ಯಾರು ಈ ಆರ್ಟಿಕಲ್ಸ್ ಬರೆಯುವಾಗ ಮೊದಲು ತಾವುಗಳು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂಥದ್ದು ಎ ಆ್ಯಂಡ್ ದಿ. ಆಯಿತಾ? ಇಲ್ಲಿ ಬ್ರ್ಯಾಕೆಟಲ್ಲೂ ಕೂಡ ಇವರು ಕೊಟ್ಟಿಲ್ಲ. ಈಗ ನೀವೇನು ಮಾಡ್ತಾ ಇದ್ದೀರಾ? ಆಯಿತಾ? ಆರ್ಟಿಕಲ್ಸ್ ಬರೀಬೇಕು. ಕೃಷ್ಣ ನ್ಯೂ, ಅವನಿಗೆ ಗೊತ್ತಿದ್ದ ಏನು, ಒಬ್ಬ ಮಲಯಾಳಿ ಸಾಧು ಅಂತ, ಅಲ್ಲಿ ಎ ಅಂತ ಬರೀಬೇಕು. ಆಯಿತಾ? ಅಲ್ಲಿ ಯಾವುದೇ ಓವೆಲ್ ಸೌಂಡ್ ಇಲ್ಲ, ಆ್ಯನ್ ಯೂಸ್ ಮಾಡಲಿಕ್ಕೆ. ಹಿ ಹ್ಯಾಡ್ ಟ್ರೀಟೆಡ್ ಕೃಷ್ಣ ಆನ್, ನೋಡಿ ಆನ್ ಆ್ಯನ್ ಅಂತ ಬರುತ್ತೆ. ಭಾಳ ಜನ ವಿದ್ಯಾರ್ಥಿಗಳು ದಿ ಅಂತ ಇಲ್ಲಿ ಬರಿತಾ ಇದ್ದೀರಾ. ಇದು ಓವೆಲ್ ಸೌಂಡ್. ಅರ್ಲಿಯರ್, ಆ ಎ ಇ ಐ ಒ ಯು, ಆರ್ಲಿಯರ್. ಇದು ಆ್ಯನ್ ಅಂತ ಬರಬೇಕಿಲ್ಲಿ. ಆ್ಯನ್, ಎ ಎನ್, ಆ್ಯನ್. ಫಸ್ಟ್ ಆನ್ಸರ್ ಎ, ಸೆಕೆಂಡ್ ಆನ್ಸರ್ ಆ್ಯನ್ ಅಂತ. ಕ್ವಶನ್ ನಂಬರ್ 12. ಪ್ರಿಪೋಸಿಷನ್ಸ್. ಬನ್ನಿ,
ಒನ್ ಆಫ್ಟರ್ನೂನ್ ದ ನರೇಟರ್ ಆ್ಯಂಡ್ ದ ಬಾಯ್ಸ್ ಡ್ರೋ ಆಯಿತಾ ಡ್ಯಾಶ್ ದಿ ಟೈನಿ ಪಿಕ್ಚರೆಸ್ಕ್ಯೂ ಅಂತ ಇದೆ, ಹೌದಲ್ವಾ. ಟು ದಿ ಟೈನಿ ಪಿಕ್ಚರೆಸ್ಕ್ಯೂ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಟು ಸೆಟ್ ಹೈ ಆಯಿತಾ ಅಪಾನ್ ಅಂತ ಬರಬೇಕು, ಸೆಕೆಂಡಿಗೆ ಅಪಾನ್ ಅಂತ ಬರಬೇಕು. ಆಪ್ಷನ್ ಇದೆಯಾ? ಇದೆ ನೋಡಿ. ದ ಹಿಲ್ ಸೈಡ್ ಅಡ್ ಮಿಸ್ಟ್ ಅಂತ ಹೇಳಿದರೆ ಬಿಟ್ವೀನ್ ದ ಶೆಲ್ಟಿಂಗ್ ಚೆಸ್ಟ್ನಟ್ಸ್ ಗ್ರೋಸ್ ಅಂತ. ಐ ರಿಪೀಟ್, ಫಸ್ಟ್ ಆನ್ಸರ್ ಇಸ್ ಟು, ಸೆಕೆಂಡ್ ಆನ್ಸರ್ ಇಸ್ ಅಪಾನ್ ಆಯಿತಾ, ಥರ್ಡ್ ಆನ್ಸರ್ ಈಸ್ ಅಡ್ಮಿಸ್ಟ್ ಅಂದರೆ ಬಿಟ್ವೀನ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಎಷ್ಟು ಈಸಿಯಾಗಿ ಕೊಟ್ಟಿದ್ರು ಕಣ್ರಿ. ಮ್ಯಾಚ್ ದಿ ಫಾಲೋಯಿಂಗ್: ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂದರೆ ಗ್ರೀಟಿಂಗ್ಸ್ ಕಣ್ರಿ. ಯು ಲುಕ್ ಗಾರ್ಜಿಯಸ್ ಇನ್ ದಿಸ್ ಡ್ರೆಸ್, ಇದನ್ನು ನಾವು ಕಾಂಪ್ಲಿಮೆಂಟಿಂಗ್ ಅಂತ ಕರಿತೇವೆ. ಮೀಟ್ ಮೈ ನೇಬರ್ ಮಂಜು, ಇದನ್ನು ಇಂಟ್ರೊಡಕ್ಷನ್ ಅಂತ ಕರಿತೇವೆ. ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಇವತ್ತು ಕ್ಲಾಸ್ ಮಿಸ್ ಮಾಡ್ಕೊಂಬಿಟ್ಟೆ, ಇದನ್ನು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಕರಿತೇವೆ. ಹೌದಾ? ತಪ್ಪಲ್ವಾ? ನೋಡಿ, ಎಕ್ಸ್ಟ್ರೀಮ್ಲಿ ಸಾರಿ ಅಂದರೆ ಅಪಾಲಜಿ ಅಂತ. ಅಪಾಲಜಿ ಅಂದರೆ ಕ್ಷಮೆಯನ್ನು ಕೇಳುವಂಥದ್ದು ಅಂತ. ಅರ್ಜೆಂಟಲ್ಲಿ ಬರೆದ್ರೆ 0 ಮಾರ್ಕ್ಸ್ ಆಗುತ್ತೆ ತಮ್ಮ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಎ ಲಾಟ್ ಏನೇ ಅಂದರೂ ಎಲ್ಲದಕ್ಕೂ ಕೂಡ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ. ಬನ್ನಿ ಪಾರ್ಟ್ ಬಿ ನೋಡೋಣ ಈಗ. ನೇಮ್ ದ 2 ಥಿಂಗ್ಸ್ ಆರ್ ಕನ್ಸಿಡರ್ಡ್ ದ ಸ್ವೀಟ್ ಕಂಪನಿ. ಸ್ವೀಟ್ ಕಂಪನಿ ಯಾವುದಕ್ಕೆ ಹೇಳಿ ನೋಡೋಣ. ವೆರಿ ಗುಡ್, ಸ್ಕೈಲಾರ್ಕು, ಹಂಟ್ಸ್ಮ್ಯಾನು, ಬರ್ಡ್ಸ್ ಯಾವುದಾದ್ರೂ 2 ಬರೀರಿ. ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ಆಕರ್ ಡೈಲಿ ಇನ್ ದಿ ಸಿಟಿ ವೇರ್ ದ ನರೇಟರ್ ಸ್ಟೇಡ್ ಇನ್ ದಿ ಲೆಸನ್. ಓರೋ ಮನುಷ್ಯನ್ ಪಾಠದಲ್ಲಿ ಓರೋ ಮನುಷ್ಯನ್ ಅಂದರೆ ವೈಕಂ ಮೊಹಮ್ಮದ್ ಬಶೀರು ಇದ್ದಂಥ ಸ್ಥಳದಲ್ಲಿ ಜನರ ಡೈಲಿ ರೂಟೀನ್ ಏನಾಗಿತ್ತು ಅದ್ರ ಬಗ್ಗೆ ಬರೀರಿ ಅಂತ. ಒಂದು 4 ಇದೆ, ತಾವುಗಳು 1-2 ಬರೆದ್ರೆ ಸಾಕು. ಒಂದು ಪಿಕ್ ಪಾಕೆಟಿಂಗು, ಇನ್ನೊಂದು ರಾಬ್ರಿ, ಇನ್ನೊಂದು ಏನಂತೀರ ದೇರ್ ಡೈಲಿ ಅಕರೆನ್ಸಸ್ ಅಂತ. ಡೈಲಿ ಅಕರೆನ್ಸಸ್ ಅಂದರೆ ಅರ್ಥ ಆಯ್ತಲ್ವ ಈಗ, ಅವರ ದಿನನಿತ್ಯದ ಏನಂತೀರ ತಾವುಗಳು, ಆಯಿತಾ. ಇನ್ನೊಂದು ಮರ್ಡರ್ ಕೂಡ ಬರುತ್ತೆ, ಆಯಿತಾ. ಈ 3 ಕೊಟ್ಟಿದ್ದಾರೆ, ತಾವುಗಳು 2 ಅಲ್ಲಿ ಬರಿಬೇಕು. ವಾಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅರ್ ಪ್ಲೇ ಥಿಂಗ್ ಇನ್ ದ ಗಾಡೆಸಸ್ ಅಂದರೆ ದಿ ರಿವರ್ ವೇದ ಅಂತ. ವಾಟ್ ಡಸ್ ಇಟ್ ಕ್ಯಾರಿ ಇನ್ ಇಟ್ಸ್ ಅ ಬಾಸಮ್ ಇನ್ ದಿ ಪ್ಲೇ ಅಂತ ಇದೆ, ಹೇಳಿ ನೋಡೋಣ. ರಿವರ್ ವೇದ ಈಸ್ ಹರ್ ಪ್ಲೇ ಥಿಂಗ್, ಹೌದಲ್ವಾ. ರಿವರ್ ವೇದ ಅದು ನನ್ನ ಪ್ಲೇ ಥಿಂಗ್ ಅಂತ ಹೇಳಿದವ್ರು ಯಾರು? ಗಾಡೆಸಸ್ಸೇ ಹೇಳ್ತಾಳೆ. ಅಂದರೆ ಇದು ನನ್ನ ಆಟದ ವಸ್ತು, ನಾನು ಬೇಕಿದ್ದರೆ ಇಟ್ಕೊಂತೀನಿ, ಇಲ್ಲ ಅಂದರೆ ಕಿತ್ತು ಒಗಿತೀನಿ, ನೀನ್ಯಾರು ನನಗೆ ಹೇಳೋಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿಯೇ ಆಯಿತಾ ಏನಂತೀರ ತಾವುಗಳು ಗಾಡೆಸಸ್ಸು ಮಾರನಿಗೆ ಹೇಳ್ತಾಳೆ. ಯಾರಿಗೆ? ಅರ್ಥ ಆಯ್ತಾ? ಅವನ ಕನಸಿನಲ್ಲಿ ಅಲ್ಲ, ಈ ಸಲ ಡೈರೆಕ್ಟಾಗಿ ಬಂದು ಹೇಳ್ತಾಳೆ. ಹಾಗಾಗಿಯೇ ಏನಂತ ಕೊಟ್ಟಿದ್ದಾರೆ ನಿಮ್ಮ ಒಂದು ಇದರಲ್ಲಿ ಅಂತ ಹೇಳಿದರೆ, ಹೌ ವಾಸ್ ದ ಫಾರ್ಮರ್ಸ್ ವೈಫ್ ಬಾರ್ನ್ ಅಂತ ಇದೆ ನೋಡಿ. ಪೋಯಮ್ ಯಾರು ಕಲ್ತರೋ ಅವರು ಇದನ್ನು ಆನ್ಸರ್ ಬರೀತೀರಾ. ಫಾರ್ಮರ್ಸ್ ವೈಫ್ ಬಾರ್ನ್ ಇನ್ ದ ಪೋಯಮ್ 4 ಇದ್ದಾವೆ. ಒಂದು ಹೆಡ್ ಬೆಂಟ್ ಅಂತ, BENT. ಅವಳು ಒಂದು ಡೈಲಾಗ್ ಹೊಡಿತಾಳೆ, ಐ ವಾಸ್ ಬಾರ್ನ್ ಹೆಡ್ ಬೆಂಟ್, ಐ ವಾಸ್ ಬಾರ್ನ್ ಹ್ಯಾಂಡ್ ಔಟ್ ಸ್ಟ್ರಚ್ಡ್ ಮೈ ಹ್ಯಾಂಡ್ ಅಂತ. ಅಂದರೆ ಔಟ್ ಸ್ಟ್ರಚ್ಡ್ ಅಂದರೆ ಅರ್ಥವೇನು? ಸದಾ ಕೈಯನ್ನು ಚಾಸ್ತಾನೆ ನಾವು ಬದುಕಿ ಬಂದಿದ್ದೇವೆ ಅಂತ ಒಂದು ಡೈಲಾಗನ್ನು ಹೇಳ್ತಾಳೆ. ಯಾಕೆ ಹಾಗೆ ಹೇಳ್ತಾಳೆ ನೋಡಿ, ಹೇಳಿ ನೋಡೋಣ. ಏಕೆಂದರೆ ಅವಳು ಜೀವನದಲ್ಲಿ ಬೇಸತ್ತು ಹೋಗಿರ್ತಾಳೆ. ಯಾಕೆಂದರೆ ಎಂಥ ಜೀವನ ನಮ್ಮದು ಅಂತ, ಯಾಕಂದರೆ ಯಾರೂ ನಮಗೆ ದಿಕ್ಕೇ ಇಲ್ಲವಾ ಅಂತ. ಹಾಗಾಗಿ ಅವಳು ಪದೇ ಹೇಳ್ತಾಳೆ ಗಂಡನಿಗೆ ಸತ್ತ ಹೆಣದ ಮುಂದೆ ಕೂತ್ಕೊಂಡು, ಆಯಿತಾ. ಏನಂತ ಹೇಳಿದರೆ ಹೆಡ್ ಬೆಂಟ್ ಅಂತ, ಒಂದು ಹ್ಯಾಂಡ್ ಔಟ್ ಸ್ಟ್ರಚ್ಡ್ ಅಂತ. ಇವೆರಡೂ ಕೂಡ ತಾವುಗಳು ಏನಂತೀರ ರೆಡಿ ಮಾಡಿ ಇಟ್ಕೋಬೇಕು. ಆನ್ಸರ್ಸ್ ಕಲಿತು ಯಾವಾಗೂ ಕೇಳಿರಲಿಲ್ಲ, ಈ ಸಲ ಕೇಳಿದ್ದಾರೆ. ನಾನು ಹೇಳಿದಂಥ 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಎಲ್ಲವೂ ಕೂಡ ಬಂದಿದೆ, ತೋರಿಸ್ಕೊಡ್ತಾನೆ, ಆಯಿತಾ. ಅಕಾರ್ಡಿಂಗ್ ಟು ದ ನರೇಟರ್ ಓರೋ ಮಿಷನ್ ವಾಟ್ ಕ್ಯಾನ್ ಲ್ಯಾಂಡ್ ಯು ಇನ್ ಮೆನಿ ಪ್ರಿಡಿಕ್ಯುಮೆಂಟ್ಸ್. ಹೂ ಈಸ್ ಟುಳು ರಾಣಿ ಹಜ್ರಾ, ನಾನು ಹೇಳಿದಂಥ ಕ್ವಶನ್. ಹೌ ಡಸ್ ಶಿ ಕಾಂಟ್ರಿಬ್ಯೂಟ್ ಬಾಬರ್ ಅಲಿ ಸ್ಕೂಲ್, ನಾನು ಹೇಳಿದ್ದು. ಕ್ವಶನ್ ನಂಬರ್ 20 ನಾನು ಹೇಳಿ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದು. ಕ್ವಶನ್ ನಂಬರ್ 21 ನಾನು ಹೇಳಿ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದು. ಕ್ವಶನ್ ನಂಬರ್ ವಾಟ್ ಡಸ್ ದ ಪೋಯಟ್ ಸಸ್ಟೈನ್ಡ್ ಚೇಂಜ್ 23 ನಾನು ಹೇಳಿ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದು. ಕ್ವಶನ್ ನಂಬರ್ 24 ನಾನು ಹೇಳಿದ್ದೇ ಬಂದಿದೆ. ನೆಕ್ಸ್ಟ್
Question number 25 same as it is what I said. Question number 26 also same as it is what I said. Next ಇದು ಹೇಳಿರಲಿಲ್ಲ ಆಯಿತಾ, ನೋ ಪ್ರಾಬ್ಲಮ್. ಬರೀಬೇಕಾಗಿರೋದು ಮೂರು ಕೂಡ ಕೊಟ್ಟಿದ್ದೆ ಸರ್ ವಿತ್ ಕೀ ಆನ್ಸರ್. ಬನ್ನಿ ಈಗ ಡೈರೆಕ್ಟಾಗಿ ಬೇರೆ ಕಡೆಗೆ ಹೋಗೋಣ. ಪಾರ್ಟ್ ಡಿ ಮೈ ಡಿಯರ್ ಚಿಲ್ಡ್ರನ್, ದ ಫುಟ್ಬಾಲ್ ಟೀಮ್ ಅಂತ ಇದೆ. ಟೀಮ್ ಅಂದರೆ ಸಿಂಗಲ್ ಅಂತ, ಹಾಗಾಗಿ ಇಲ್ಲಿ ಈಸ್ ಅಂತ ಬರುತ್ತೆ, ಗ್ರಾಮರ್ ಚೆಕ್ ಮಾಡ್ಕೊಳ್ಳಿ. ದ ಪ್ಲೇಯರ್ಸ್ ಡ್ಯಾಶ್ ಅಂತ ಇದೆ. ಪ್ಲೇಯರ್ಸ್ ಅಂದರೆ ಬಹುವಚನ. ಹ್ಯಾವ್ HAVE ಈಸ್ ದ ರೈಟ್ ಆನ್ಸರ್ ಬಿಕಾಸ್ ಪ್ಲೇಯರ್ಸ್ ಪ್ಲೂರಲ್ ಫಾರಮ್. 1 more month to practice their skills. Everyone on the team, ನೋಡಿ everyone on the team wants is the right answer to win the championship. The coach has is the right answer. I repeat, first answer is, second one has, third one wants, fourth one is have. Fill in the blanks with the suitable form of the verbs ಅಂತ ಇದೆ. Yesterday principal dash delivered, DELIVERED, delivered. ಸೆಕೆಂಡ್ ಆನ್ಸರ್ emphasized, ಅದಕ್ಕೆ ಡಿ ಸೇರಿಸಿದರೆ ಮುಗೀತು. ಥರ್ಡ್ ಆನ್ಸರ್ listened, LISTENED. ಲಾಸ್ಟ್ ಆನ್ಸರ್ gave, he gave examples of famous people. That is the right answer. Clear? Rearrange the following. Some interesting books we in the library found ಅಂತ ಇದೆ. We found some interesting books in the library is the right answer. Next one, this is a WH question. Why did Mara tie the creeper to a tree is the right answer. ಬನ್ನಿ ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ಮಕ್ಕಳು 0 ತಗೊಂತ ಇರೋದು ನೋಡೋಣ. ಬಾಬರ್ ಅಲಿ ಮಸ್ಟ್ ಬಿ ಆ ಯಂಗೆಸ್ಟ್ ಹೆಡ್ ಮಾಸ್ಟರ್ ಇನ್ ಇಂಡಿಯಾ ಅಂತ ಇದೆ. ಯಂಗೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ, ಹಾಗಾಗಿ ದಿ ಅಂತ ಬರಬೇಕು. ಎ ತಪ್ಪು ಆರ್ಟಿಕಲ್, ಆ ಜಾಗದಲ್ಲಿ ದಿ ಅಂತ ಬರೀರಿ ಮಕ್ಕಳೇ. ಪ್ಲೀಸ್ ಡೋಂಟ್ ಬಿ ಆ್ಯಂಗ್ರಿ ಆನ್ ಮೀ ಅಂತ ಇದೆ. ನೋಡೋಣ ಹಾಕ್ತೀರಾ ಇದನ್ನು ಕಮೆಂಟು. ಏನಂದರೂ ಬರೋಲ್ಲ, ಹೊಡೆದಾಡ್ಬಿಡ್ತೀನಿ ಆಮೇಲೆ. ಸರಿಯಾದ ಉತ್ತರ ಆನ್ ಅನ್ನುವಂಥದ್ದು. ಇದು ಏನಂತೀರ ತಗೊಳ್ಳು, ಪ್ರಿಪೋಸಿಷನ್ ತಪ್ಪು. ರೈಟ್ ಆನ್ಸರ್ ಈಸ್ ವಿತ್. ಪ್ಲೀಸ್ ಡೋಂಟ್ ಬಿ ಆ್ಯಂಗ್ರಿ ವಿತ್ ಮೀ ಅನ್ನುವಂಥದ್ದು ರೈಟ್ ಆನ್ಸರ್. ವಾಟ್ ಈಸ್ ಯುವರ್ ಕಮ್ಯಾಂಡ್ ಈಸ್ ದ ರೈಟ್ ಆನ್ಸರ್. ಹಿ ಈಸ್ ಆ ರೆಸಿಡೆಂಟ್ ಇನ್ ಮೈಸೂರ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಹಿ ಈಸ್ ರೆಸಿಡೆಂಟ್ ಆಫ್ ಮೈಸೂರ್ ಇಸ್ ದ ರೈಟ್ ಆನ್ಸರ್. ಆಫ್ ಮೈಸೂರು ಅಂತ ಬರೀಬೇಕು. ಕ್ಲಿಯರ್ ಮೈ ಡಿಯರ್, ಭಾಳ ಈಸಿ ಇತ್ತಲ್ವಾ. ಬನ್ನಿ, ನರೇಟರ್ ಪ್ಲಕ್ಡ್ ಲೀವ್ಸ್ ಫ್ರಮ್ ದ ಕ್ರೀಪರ್ ಅಂತ ಇದೆ. ಡೂ ಫಾರ್ಮಲ್ಲಿ ಡಿಡ್ ದಿ ನರೇಟರ್ ಪ್ಲಕ್ ಲೀವ್ಸ್ ಫ್ರಮ್ ದ ಕ್ರೀಪರ್ ಇಸ್ ದ ರೈಟ್ ಆನ್ಸರ್. ಐ ರಿಪೀಟ್, did the narrator pluck leaves from the creeper is the right answer. Question number 2, Udan Express leaves Bengaluru at 8 p.m. for Mumbai anta ide. Right answer is, my dear children, frame a question so as to get the underlined word as answer anta ide. Right answer is ನೋಡಿ when ಅಂತ ಬರಬೇಕು, ಅಥವಾ ಏನಿರ್ತೀರ ತಾವುಗಳು ವೆನ್ ಟೈಮ್ ಅಲ್ವಾ. ವೆನ್ ಡಸ್ ಉಡಾನ್ ಎಕ್ಸ್ಪ್ರೆಸ್ ಲೀವ್ ಬೆಂಗಳೂರು ಆಯಿತಾ, ಅದು 8 p.m. ಅಂತ ಬರುತ್ತೆ ಆನ್ಸರ್. ಕ್ವಶನ್ ನಂಬರ್ 3, ದ ಗಾಡೆಸಸ್ ಸ್ಟುಡ್ ಬಿಫೋರ್ ಮೀ ಅಂತ ಇದೆ. ಡಿಡಂಟ್ ಶಿ ಈಸ್ ದ ರೈಟ್ ಆನ್ಸರ್. ಡಿಡಂಟ್ ಶಿ ಅಂತ. ನೆಕ್ಸ್ಟ್ ಕ್ವಶನ್, ಮೈ ಡಿಯರ್ ಚಿಲ್ಡ್ರನ್, ವಿ ಕುಡ್ ನಾಟ್ ಥಿಂಕ್ ಆಫ್ ಟ್ರಬಲಿಂಗ್ ಯು. Right answer is could we is the right answer because negative sentence positive answer should come. Anyhow, ಇದನ್ನೆಲ್ಲ ಬರದೇ ಬರೀತಾರೆ ನೀವು, ಈ ಆನ್ಸರ್ ಹೇಳುವ ಅವಶ್ಯಕತೆ ಇಲ್ಲ. ಹೌ ಲಾಂಗ್ ವಿಲ್ ಇವೆಲ್ಲ ಬರೀತೀರಾ. ಇಲ್ಲೇ ಪ್ರಾಬ್ಲಮ್ ಇರೋದು ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ಗಿವನ್ ವರ್ಡ್ ಅಂತ ಇದೆ. ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ಗಿವನ್ ವರ್ಡ್ ಅಂತ. ರೈಟ್ ಆನ್ಸರ್ ಈಸ್ ಅಡ್ಜೆಕ್ಟಿವ್. ಎಲ್ಲಿದೆ ಸರ್ ಅಂತ ಕೇಳೋದಾದರೆ ಫಸ್ಟ್ ಲೈನಲ್ಲಿದೆ, ಕ್ಲೆವರ್ ಅಂತ ಹಾಕ್ಬಿಟ್ಟು ADJ ಅಂತ ಬರೆದಿದ್ದಾರೆ. ADJ ಮೀನ್ಸ್ ಅಡ್ಜೆಕ್ಟಿವ್ ಅಂತ ಬರೀಬೇಕು. ಫಸ್ಟ್ ಆನ್ಸರ್ ಏನು, ಅಡ್ಜೆಕ್ಟಿವ್ ಅಂತ. ಕ್ವಶನ್ ನಂಬರ್ 2, ವಾಟ್ ಈಸ್ ದ ಅಡ್ವರ್ಬ್ ಫಾರ್ಮ್ ಆಫ್ ದಿ ಗಿವನ್ ವರ್ಡ್ ಅಂತ ಇದೆ. ಹಾಗಿದ್ರೆ ಕ್ಲೆವರಿಗೆ ಏನಿದು ಅಡ್ವರ್ಬು ಏನು ಅದ್ರ ಬಗ್ಗೆ ಬರೆಯಿರಿ. ಅಡ್ವರ್ಬ್ ಯಾವುದು? ಅಡ್ವರ್ಬು ADJ ಅಂದರೆ ಅಡ್ಜೆಕ್ಟಿವ್, ADV ಅಂದರೆ ಅಡ್ವರ್ಬು. ಕ್ಲೆವರ್ಲಿ ಅಂತ ಇಲ್ಲೇ ಇದೆ ನೋಡಿ, ಲಾಸ್ಟ್ ಲೈನಲ್ಲಿ ಕಾಣ್ತಾ ಇದೆಯಾ? ADV ಅಂದರೆ ಅಡ್ವರ್ಬ್ ಅಂತ. ಕ್ಲೆವರ್ಲಿ ಇಸ್ ದ ರೈಟ್ ಆನ್ಸರ್. ರೈಟ್ ಸಿನಾನಿಮ್ ಆಫ್ ದಿ ಗಿವನ್ ವರ್ಡ್ ಅಂತ ಇದೆ. ಸಿನಾನಿಮ್ ಅಂತ ಹೇಳಿದರೆ ಸಿಮಿಲರ್ ವರ್ಡ್ಸ್ ಅಂತ. ಇಂಟೆಲಿಜೆಂಟ್ ಇಸ್ ದ ರೈಟ್ ಆನ್ಸರ್. ಕಾಣ್ತಾ ಇದೆ SYN ಅಂತ ಇದೆ ನೋಡಿ, ಸಿನಾನಿಮ್ ಅಂತ. ಇಂಟೆಲಿಜೆಂಟ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ರೈಟ್ ಎ ಲೆಟರ್ ಟು ಯುವರ್ ಪ್ರಿನ್ಸಿಪಲ್ ರಿಕ್ವೆಸ್ಟಿಂಗ್ ಹಿಮ್ ಇಶ್ಯೂ TC ಆಸ್ ಯುವರ್ ಫಾದರ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್ ಟು ಹುಬ್ಬಳ್ಳಿ
ಯುವರ್ ಲೆಟರ್ ಶುಡ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಪಾಯಿಂಟ್ಸ್: ಯುವರ್ ಅಡ್ಮಿಷನ್ ಇಯರ್ ಆ್ಯಂಡ್ ನಂಬರ್, ಯುವರ್ ಕ್ಲಾಸ್ ಆ್ಯಂಡ್ ಸ್ಟ್ರೀಮ್. ಧನ್ಯವಾದಗಳು. ಈಗ ಪಾರ್ಟ್ ನಲ್ಲಿದ್ದೀವಿ. ನೆನ್ನೆಯಿಂದ ನಿಮ್ಗೆ ಹೇಳ್ತಾ ಇದ್ದೆ 3 ಪ್ರಶ್ನೆಗಳು ಕೊಡ್ತಾರೆ ಕಣ್ರೋ, ಯಾವುದಾದ್ರೂ ಒಂದು ಬರೆದು ಖುಷಿಯಾಗಿ ಬನ್ನಿ ಅಂತ. ಯಾವುದಾದ್ರೂ ಬರಿಬೋದು. ನೋಡಿ, ಈಗ ಫಸ್ಟ್ ಒನ್ ನಾನು ಬರಿತೀನಿ, ಎಕ್ಸ್ಕ್ಯೂಸ್ ಮೀ ಸರ್. ನೋಡಿ, ಅಷ್ಟೇ ಆನ್ಸರು. ಫಸ್ಟ್ ಒನ್ನು ಎಕ್ಸ್ಕ್ಯೂಸ್ ಮೀ ಸರ್, ಅಷ್ಟೇ, ಸವಿತಾ ಜಾಗದಲ್ಲಿ. ಈಗ ಲೀಲಾ ನೋಡಿ, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ದ ಪ್ಲಾಟ್ಫಾರ್ಮ್ ನಂಬರ್ ಆಫ್ ದಿ ಬಸ್ ಅಟ್ ಬೆಂಗಳೂರು ಅಂತ ಇದೆ. ಈಗ ಗಿವಿಂಗ್ ಇನ್ಫಾರ್ಮೇಷನಲ್ಲಿ ಲೀಲಾ, ಇಟ್ ಈಸ್ ಪ್ಲಾಟ್ಫಾರಮ್ ನಂಬರ್ 2, ಇಟ್ ಈಸ್ ಪ್ಲಾಟ್ಫಾರಮ್ ನಂಬರ್ 10, ಇಟ್ ಈಸ್ ಪ್ಲಾಟ್ಫಾರಮ್ ನಂಬರ್ 5 ಏನಾದರೂ ಬರೀರಿ. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಜಾಗದಲ್ಲಿ ಥ್ಯಾಂಕ್ ಯು ಅಂತ ಬರೆದ್ರೆ ಮುಗದೇ ಹೋಯಿತು. ರೆಸ್ಪಾಂಡ್ ಟು ಇಟ್ ಅಂತ ಹೇಳಿದರೆ ಯಾರಾದರೂ ಥ್ಯಾಂಕ್ ಯು ಹೇಳಿದಾಗ ವೆಲ್ಕಮ್ ಅಂತ ಬರೀಬೇಕು, ಮೋಸ್ಟ್ ವೆಲ್ಕಮ್ ಅಂತಲೂ ಬರಿಬೋದು. ಕ್ಲಿಯರ್? ಇಷ್ಟು ಈಸಿ ಇತ್ತು. ಇದು ಕೂಡ ನಿಮಗೆ ಕಷ್ಟ ಆಗುತ್ತೆ ಅಂದವರು ಬಹಳ ವೀಕ್ ಸ್ಟೂಡೆಂಟ್ಸ್ಗಳು ರೀಅರೇಂಜ್ ದ ಫಾಲೋಯಿಂಗ್ ಡೈಲಾಗ್ ಬಿಟ್ವೀನ್ ವಿವೇಕ್ ಆ್ಯಂಡ್ ಹಿಸ್ ಮದರ್ ಅಂತ ಇದೆ. ನೋಡಿ, ಥ್ಯಾಂಕ್ ಯು ಮ್ಯಾಮ್, ಹೌ ವಾಸ್ ಯುವರ್ ಡೇ ವಿವೇಕ್? ಥ್ಯಾಂಕ್ಸ್, ಗ್ರೇಟ್, ಕಂಗ್ರ್ಯಾಚುಲೇಷನ್, ಇಟ್ ವಾಸ್ ಎ ಗ್ರೇಟ್, ಐ ವಾನ್ ದಿ ಡಿಬೇಟ್ ಕಾಂಪಿಟೇಷನ್. ಫಸ್ಟ್ ಲೈನ್ ನೋಡಿ, ಹೌ ವಾಸ್ ಯುವರ್ ಡೇ ವಿವೇಕ್ ಅಂತ ಫಸ್ಟ್ ಲೈನಲ್ಲಿ ಬರೀಬೇಕು. ಸೆಕೆಂಡ್ ಲೈನಲ್ಲಿ ನೋಡಿ, ದಟ್ಸ್ ಎ ಏನಿದು, ಇಟ್ ವಾಸ್ ಎ ಗ್ರೇಟ್, ಐ ವನ್ ಇನ್ ಡಿಬೇಟ್ ಕಾಂಪಿಟೀಷನ್ ಅಂತ ಸೆಕೆಂಡ್ ಲೈನು. ಅವನು ಹೇಳಿದ ತಕ್ಷಣ ಅವರಮ್ಮ, ಓ ದಟ್ಸ್ ಎ ಗ್ರೇಟ್, ಕಂಗ್ರ್ಯಾಚುಲೇಷನ್ ಅಂತ ತಾಯಿ ಹೇಳ್ತಾಳೆ. ನಂತರದಲ್ಲಿ ಅವನು ಥ್ಯಾಂಕ್ ಯು ಮಾಮ್ ಅಂತ ಹೇಳ್ತಾನೆ. ಇಷ್ಟೇ 4 ಲೈನನ್ನು ಮೇಲೆ ಕೆಳಗಡೆ ಮಾಡಿ ಬರೆಯುವಂಥದ್ದು. ಕ್ಲಿಯರ್? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಯಾರಿಗೆಲ್ಲ ಎಷ್ಟು ಮಾರ್ಕ್ಸ್ ಬಂತು ಔಟ್ ಆಫ್ ಏನಂತೀರ ತಾವುಗಳು, ಇಲ್ಲಿ ಡಿಫಿಕಲ್ಟ್ ಆಗಿದ್ದು ಯಾವುದು ಅಂತ ಹೇಳಿದರೆ ಆಯಿತಾ, ನಿಮಗೂ ಕೂಡ, ಯಾಕೆಂದರೆ ಈ ಯಾವತ್ತೂ ಕೂಡ ಕೇಳಿರಲಿಲ್ಲ ಕ್ವಶನ್ಸ್ಗಳು. ಯಾವುದು ಅಂತ ಹೇಳಿದರೆ ಕ್ವಶನ್ ನಂಬರು ಏನಂತೀರ ತಾವುಗಳು 16 ಇದೆ ಅಲ್ವಾ, ಕ್ವಶನ್ ನಂಬರು 16 ಇವೆಲ್ಲ ತಾವುಗಳು ಯಾವತ್ತೂ ಕೂಡ ಕೇಳಿರಲಿಲ್ಲ, ಹೌದಲ್ವಾ? ಯಾವುದು 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನಿಮಗೆಲ್ಲರಿಗೂ ಕೂಡ. ಅಷ್ಟು ಬಿಟ್ಟರೆ ಎಲ್ಲವೂ ಕೂಡ ಸೇಮ್ ಪರ್ಫೆಕ್ಟ್ ಆಗಿದೆ. ಪೇಪರಲ್ಲಿ ಏನೂ ಕೂಡ ತೊಂದರೆ ಇಲ್ಲ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.